ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಬಿಎಚ್ ರಸ್ತೆಯಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಕಾರ್. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬಿಎಚ್ ರಸ್ತೆ ಅಗಲೀಕರಣವೇ ಅವೈಜ್ಞಾನಿಕ. ಚಿಕ್ಕ ರಸ್ತೆಗೆ ಡಿವೈಡರ್ ಏಕೆಂದು ಸಾರ್ವಜನಿಕರಿಂದ ಅಧಿಕಾರಿಗಳ ತರಾಟೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ತೀನಾ ಶ್ರೀನಿವಾಸ್, ಶ್ರೀಪಾದ್, ಮಂಜಪ್ಪ ಕಿಡಿನುಡಿ. ನಿವೃತ್ತಿ ವೇತನ, ಕುಟುಂಬ ಪಿಂಚಣಿ ತುಟ್ಟಿ ಭತ್ಯೆ ನಿಲ್ಲಿಸುವ ಕೇಂದ್ರ ಹಣಕಾಸು ಸಚಿವರ ವಿರುದ್ಧ ನಿವೃತ್ತ ನೌಕರರ ಸಂಘ ಆಕ್ರೋಶ. ಮಸೂದೆ ಕೈಬಿಟ್ಟು ನಿವೃತ್ತ ನೌಕರರ ಬೆಂಬಲಿಸಲು ನಂಜುಂಡಸ್ವಾಮಿ, ಉಮೇಶರನೆಲ್ಲೂರು ಒತ್ತಾಯ. ಈಗ ಸುದ್ದಿಯ ವಿವರ. ಅತ್ತು ಕರೆದು ಔತಣ ಮಾಡಿಸಿಕೊಂಡರು ಎನ್ನುವಂತೆ ನಗರ ಮಧ್ಯಭಾಗದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ದು, ರಸ್ತೆ ಪೂರ್ಣಗೊಳ್ಳಲು ಮೊದಲೇ ಡಿವೈಡರ್ ಅಳವಡಿಸಲಾಗಿದೆ. ಅಳವಡಿಸಿರುವ ಡಿವೈಡರ್ಗಳು ಪೂರ್ಣ ಅವೈಜ್ಞಾನಿಕವಾಗಿದ್ದು, ಜನರ ಜೀವ ಬಲಿ ಪಡೆಯಲೆಂದು ರಾಷ್ಟ್ರೀಯ ಹೆದ್ದಾರಿ ಟೊಂಕಕಟ್ಟು ನಿಂತಂತೆ ಕಾಣುತ್ತಿದೆ. ಬೆಂಗಳೂರು ಹೊನ್ನಾವರ ಹೆದ್ದಾರಿ 2026 ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆ ಮಾಡಬೇಕು ಎನ್ನುವುದು ಸಂಸದ ಬಿವೈ ರಾಘವೇಂದ್ರ ಅವರ ಕನಸು. ಹಿಂದಿನ ಬಾರಿ ಬಿವೈ ರಾಘವೇಂದ್ರ ಸಂಸದರಾಗಿ ಆಯ್ಕೆಯಾಗಿ ಬಂದಾಗ ಸಾಗರ ನಗರ ಪ್ರದೇಶದ ತ್ಯಾಗರ್ತಿ ಕ್ರಾಸ್ನಿಂದ ಎಲ್ಬಿ ಕಾಲೇಜಿನವರೆಗೆ ಸುಮಾರು 77 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದರು. ಇದೀಗ ಸುಮಾರು 150 ಕೋಟಿ ರೂಪಾಯಿ ರಸ್ತೆಗೆ ಹಾಗೂ ಭೂಸ್ವಾಧೀನಕ್ಕೆ ಖರ್ಚು ಮಾಡಲಾಗುತ್ತಿದೆ ಎನ್ನಲಾಗುತ್ತಿದೆ. ಆದರೆ 1 ವರ್ಷದೊಳಗೆ ಮುಗಿಯಬೇಕಾಗಿದ್ದ ರಸ್ತೆ ಕಾಮಗಾರಿ 5 ವರ್ಷವಾದರೂ ಮುಗಿದಿಲ್ಲ. ಇದೀಗ ಬಿಎಚ್ ರಸ್ತೆಯಲ್ಲಿ ಹಾಕಿರುವ ಡಿವೈಡರ್ ಜನರಿಗೆ, ವಾಹನ ಸವಾರರಿಗೆ ಶಾಪವಾಗಿದ್ದು, 3 ದಿನಗಳಿಂದ 2-3 ಅಪಘಾತ ಸಂಭವಿಸಿದೆ. ಮಂಗಳವಾರ ರಾತ್ರಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದ್ದು, ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ರೈತ ಸಂಘದ ಗೌರವಾಧ್ಯಕ್ಷ ಜಿನೇಶ್ ಕುಮಾರ್, ಫ್ರಾಂಕಿ ಲೋಬೋ ಇನ್ನಿತರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. ಒಬ್ಬ ರೈತ ಸಂಘದ ಗೌರವ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಾಗರದಲ್ಲಿ ಈ ಹೈವೇ ಏನ್ ಕೆಲಸ ಮಾಡಿದಾರಲ್ಲ, ಇದು ಅವೈಜ್ಞಾನಿಕ. ಇದು 100ಕ್ಕೆ 100 ಅವೈಜ್ಞಾನಿಕ. ಕಾರಣ ಏನು ಅಂದ್ರೆ, ಈಗ ಮಾಡಿರೋ ಹೈವೇಯಲ್ಲಿ 7.5 ಮೀಟರ್ ಆ ಕಡೆ, 7.5 ಅಡಿ ಆ ಕಡೆ, 7.5 ಅಡಿ ಈ ಕಡೆ ಕಾನೂನುಬದ್ಧವಾಗಿ ತೆಗಿಬೇಕಿತ್ತು. ಇದು ಯಾವುದೋ ರಾಜಕೀಯ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗೋಸ್ಕರ ಇವತ್ತು ಏನು ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ ಅನ್ನೋದು ಇದೆಯಲ್ಲ, ಇದನ್ನು ಕೇವಲ 1-2-3 ವ್ಯಕ್ತಿಗಳ ಹಿತಾಸಕ್ತಿಗೋಸ್ಕರ ಈ ಹೈವೇಯನ್ನು ಸಣ್ಣ ಮಾಡಿದ್ದಾರೆ. ಇವತ್ತು ಸ್ನೇಹಿತರು ನಾವು ನೋಡ್ತಾ ಇದ್ದೆವು, ಇವತ್ತು ಹೆಚ್ಚು ಕಮ್ಮಿ, ಇವತ್ತು ಎಷ್ಟು ವೆಹಿಕಲ್ ಇವರೇ 6ನೇ ವೆಹಿಕಲ್ ಇದು 6ನೇ ವೆಹಿಕಲ್ ಆಕ್ಸಿಡೆಂಟ್ ಆಗ್ತಾ ಇರೋದು ಈ ಸಾಗರದ ಹೃದಯ ಭಾಗದಲ್ಲಿ. ಏನು NH ಅಂತ 206 NH ಅಂತ ಹೇಳ್ತಾ ಇದೀವಲ್ಲ, ಇದನ್ನ ಪೂರ್ತಿ ಕಾಮಗಾರಿ ಅವೈಜ್ಞಾನಿಕ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೋಡಿ, ಚರಂಡಿಗಳು ಎಷ್ಟೊಂದು ಕಡೆ ಚರಂಡಿಗಳು ಇವರು ಹಾಗೆ ಬಿಟ್ಟಿದ್ದಾರೆ. ಇದು ಯಾಕೆ ಈ ಕೆಲಸ ಮಾಡಿದ್ರು? ನೇರ ಹೊಣೆ ಇದನ್ನು ಯಾರು? ಬಿವೈ ರಾಘವೇಂದ್ರ ನಮ್ಮ MP ಇದಾರಲ್ಲ, ಅವರೇ ಇದಕ್ಕೆ ನೇರ ಹೊಣೆ ಅಂತೇಳಿ ಇಷ್ಟು ಜನರ ಸಮ್ಮುಖದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ತೊಂದರೆ ಇದ್ರೆ ಯಾರಿದ್ದೀರಾ? ನಿಮ್ಗೆ ಜನ ಸರಿಯಾಗಿ ಪಾಠ ಕಲಿಸಿಲ್ಲ ಅಂದ್ರೆ, ಜನ ದಂಗೆ ಇದ್ದಿಲ್ಲ ಅಂದ್ರೆ, ಜನ ರಚ್ಚಿಗೆದ್ದಿಲ್ಲ ಅಂದ್ರೆ, ಮುಂದಿನ ದಿನ ನಿಮ್ಮ ವಾಹನನೂ ಕೂಡ ತೊಂದರೆಗೆ ಈಡಾಗಬಹುದು. ದಯವಿಟ್ಟು ಸಾಗರದ ನಾಗರಿಕರೇ, ಸ್ಥಳೀಯರೇ, ಮತದಾರರೇ, ಇಲ್ಲಿ ನೀವು ಹೋರಾಟ ಮಾಡಿಲ್ಲ ಅಂದ್ರೆ ನಾಳೆ ಶಾಲೆ ಮಕ್ಕಳು ಕಾಲೇಜಿಗೆ ಹೋಗೋರು, ಇವ್ರದೆಲ್ಲ ಪ್ರಾಣದ ಮೇಲೆ ಭಯ ಇಟ್ಕೊಂಡು ನಡಿಬೇಕಾಗತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಈ ಮೂಲಕ. ಸಾಗರ ಬಿಎಚ್ ರಸ್ತೆ ಅಗಲೀಕರಣ ಕಾಮಗಾರಿ ಅವೈಜ್ಞಾನಿಕವಾಗಿರುವುದನ್ನು ಖಂಡಿಸಿ ಬುಧವಾರ ಸಾರ್ವಜನಿಕರು ಸ್ಥಳ ಪರಿಶೀಲನೆಗೆ ಬಂದಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಲೆನಾಡು ರೈತ ಹೋರಾಟ ವೇದಿಕೆ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್, ನಿವೃತ್ತ ಅಭಿಯಂತರ ಶ್ರೀಪಾದ್, ಸಂಯುಕ್ತ ರೈತ ಸಂಘದ ಅಧ್ಯಕ್ಷ MB ಮಂಜಪ್ಪ ಮಾತನಾಡಿದರು. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕಪ್ರಸಾದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವು ಆಲಳ್ಳಿ, ರಾಮಪ್ಪ ಶಿರವಾಳ, ಜಿನೇಶ್ ಕುಮಾರ್, ಭದ್ರೇಶ್ ಬಾಳಗೋಡು, ಗುಡ್ಡೆಮನೆ ನಾಗರಾಜ್, ಫ್ರಾಂಕಿ ಫರ್ನಾಂಡಿಸ್, ಹೊಯ್ಸಳ ಗಣಪತಿಯಪ್ಪ, ಜಮೀಲ್ ಸಾಗರ್, ರಫೀಕ್ ಕೊಪ್ಪ, ಜಕ್ರಿಯಾ ಇನ್ನಿತರರು ಹಾಜರಿದ್ದರು. ನಮ್ಮ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತ್ಯಾಗರ್ತಿ ಕ್ರಾಸಿಂದ LB ಕಾಲೇಜಿನವರೆಗೆ ಅಗಲೀಕರಣ ಮತ್ತು ಡಾಂಬರೀಕರಣ ಎಲ್ಲದೂ ಸೇರಿ ಭೂಸ್ವಾಧೀನ ಎಲ್ಲ ಸೇರಿ ಸುಮಾರು 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. 1 ವರ್ಷ ಅವಧಿಯನ್ನು ಟೆಂಡರ್ ಆದಾಗ 1 ವರ್ಷ ಅವಧಿಯನ್ನು ಈ ಕಾಮಗಾರಿಗೆ ಗುತ್ತಿಗೆದಾರರಿಗೆ ಮಾಡಿ ಮುಗಿಸ್ಲಿಕ್ಕೆ ಕೊಟ್ಟಿದ್ರು. ಆದರೆ 5 ವರ್ಷಗಳಾದರೂ ಸಹ ಇನ್ನೂ ಈ ಕಾಮಗಾರಿ ಮುಗ್ದಿಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಸರಣಿ ಅಪಘಾತಗಳಿಗೆ ಅವಕಾಶ ಮಾಡಿಕೊಡುವಂಥ ರಸ್ತೆ ಆಗಿದೆ. ಇವತ್ತು ವಾಹನ ಸಂಚಾರ ಮಾಡೋರು ಸಹ
ಸುಲಭವಾಗಿ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಆಗಿದೆ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಸುಮಾರು 15 ಅಡಿ, ಆ ಕಡೆ 7.5 ಅಡಿ, ಈ ಕಡೆ 7.5 ಅಡಿ ರಾಷ್ಟ್ರೀಯ ಹೆದ್ದಾರಿಯವರೇ ಕಟ್ಟಡಗಳಿಗೆಲ್ಲ ಮಾರ್ಕ್ ಹಾಕಿದ್ರು. ಜನನೂ ಸಹ ಕೊಡಕ್ಕೆ ಸಿದ್ಧ ಇದ್ರು. ಆದರೆ ಕೆಲವರು ರಾಜಕೀಯವನ್ನ ಬಳಸಿ ನಮ್ಮ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವ್ರ ಮೇಲೆ ಹೇಳ್ತಾ ಇದ್ದಾರಲ್ಲ, ಹೈವೇ ಮೂಲಗಳು ಸಹ ನಮಗೆ ಗುಟ್ಟಾಗಿ ತಿಳಿಸಿದ್ದಾರೆ. MP ಅವರು ಈ ರಸ್ತೆಯನ್ನ 15 ಅಡಿ ಕಡಿಮೆ ಮಾಡೋದಕ್ಕೆ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಾತು ಹಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಇವತ್ತು MP ಅವರು ಸಾಗರದ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದಾರೆ ಅಂತ ಹೇಳಿ ಇವತ್ತು ಸಾಗರದ ಜನತೆಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಹಿಂದೆ ತಾಳೂಪದಲ್ಲಿ ರೈಲ್ವೆ ಟರ್ಮಿನಲ್ ಆದಾಗ 1000 ಜನರಿಗೆ ನೌಕರಿ ಸಿಗಂತ 1000 ಕೋಟಿ ರೂಪಾಯಿ ಯೋಜನೆಯನ್ನ ಶಿವಮೊಗ್ಗದ ಹತ್ರ ಕೆಲವು ರಾಜಕಾರಣಿಗಳಿರೋ ಲೇಔಟ್ನಲ್ಲಿ ಅದನ್ನ ಸ್ಥಳಾಂತರ ಮಾಡಿದ್ರು. ಇವತ್ತು ಎಲ್ಲ ಕೆಲಸಗಳು ಕೇಂದ್ರ ಸರ್ಕಾರದಿಂದ ಆಗೋ, ಅದೇ ಶಿವಮೊಗ್ಗದಲ್ಲಿ ಪೆಸಿಟ್ ಕಾಲೇಜ್ ಎದುರುಗಡೆ ಆಗಲಿ ಅಲ್ಲಿವರೆಗೆ ಸಿಂಹಧಾಮದವರೆಗೆ ಮಾತ್ರ ಅಗಲೀಕರಣ ದೊಡ್ಡದಾಗಿದೆ. ಫಸ್ಟ್ ಮಾಡ್ಕೊಬಿಟ್ರು, ಕೊನೆಗೆ ಇವತ್ತು ಅಲ್ಲೇ ನಿಂತು ಹೋಗ್ಬಿಟ್ಟಿದೆ ಕೆಲಸ. ಶಿವಮೊಗ್ಗ ಸಾಗರದಿಂದ ಹೊನ್ನಾವರದವರೆಗೂ ಅಗಲೀಕರಣ ಚೆನ್ನಾಗಾಗಬೇಕು. ಆದರೆ ಈ ಒಂದು ಹೀನ ಪರಿಸ್ಥಿತಿ ಬಂದು ನಿನ್ನೆ 5-6 ಆಕ್ಸಿಡೆಂಟ್ಗಳಾಗಿದೆ. ಇವತ್ತು DYSP ಅವರು ಇದನ್ನ ಹೇಗೆ ಟ್ರಾಫಿಕ್ ರೂಲ್ಸ್ ಇದೆ ಮತ್ತು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನೆಲ್ಲ ಸಮೀಕ್ಷೆ ಮಾಡಿದ್ದಾರೆ. ಹೈವೇ ಅಧಿಕಾರಿಗಳು ಬಂದಿದ್ದಾರೆ, ಅವರ ಅಸಿಸ್ಟೆಂಟ್ ಇಂಜಿನಿಯರ್ ಬಂದಿದ್ದಾರೆ, ಅವನ ಹತ್ರ ಏನೂ ಇಲ್ಲ. ಇವತ್ತು ಹೈವೇಗೆ ಗಡ್ಕರಿ ಅವರು ಹೇಳಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಮೊನ್ನೆ 60% ಕಾಮಗಾರಿ ಬಗ್ಗೆ ಜನರಿಂದ ದೂರ ಬರ್ತಾ ಇದೆ ನಮ್ಮ ಹೈವೇದು ಅಂತ ಹೇಳಿದ್ದಾರೆ. ಇದು 3rd ಕ್ಲಾಸ್ ವ್ಯವಹಾರ ಹೈವೇದು. ಈ ಹೈವೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಸತ್ತೇ ಹೋಗ್ಬಿಟ್ಟಿದ್ದಾರೆ. ರಾಜಕೀಯ ಬಾಲಬಡಕರಾಗಿಟ್ಕೊಂಡು ಕಾನೂನು ನಿಯಮಗಳನ್ನು ಮೀರಿ ಇವತ್ತು ಈ ರಸ್ತೆಯನ್ನು ಮಾಡಿರೋದೇ ಇವತ್ತು ಅನಾಹುತಕ್ಕೆ ಕಾರಣ. ಸಾಗರ ಜನತೆ ಇವತ್ತು ತೀವ್ರವಾಗಿ ಇದನ್ನು ಪ್ರತಿಭಟನೆ ಮಾಡಬೇಕು. 1 ತಿಂಗಳೊಳಗೆ ಮಾಡ್ತೀವಿ, ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೈವೇ ಅಧಿಕಾರಿಗಳು ಹೇಳಿದ್ದಾರೆ. ಅದು ಮಾಡದೇ ಇದ್ರೆ ಇವತ್ತು ರಸ್ತೆ ತಡೆ ಇಲ್ಲಿಂದನೇ ಪ್ರಾರಂಭ ಮಾಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ಅವರೆಲ್ಲ ಅಮಾನತಾಗೋ ತನಕ ನಾವು ಸುಮ್ಮನೆ ಬಿಡೋದಿಲ್ಲ. ಮತ್ತು ರಸ್ತೆನೂ ಸರಿ. ಈ ದಿನ ನಾವು ಈ ಏನು ಅವೈಜ್ಞಾನಿಕ NH ರೋಡ್ ಮಾಡಿ, ಇದು ನಮ್ಮ ಸಾಗರ 2nd ಜಿಲ್ಲೆ, ಇಂಥ ಜಿಲ್ಲೆಯಲ್ಲಿ NH ರೋಡಿನ ವ್ಯವಸ್ಥೆನ ಹಾಳು ಮಾಡಿರೋದ್ರಿಂದ ನಮ್ಮಂಥ ಹೋರಾಟಗಾರರಿಗೂ ಮತ್ತು ಜನಸಾಮಾನ್ಯರಿಗೂ ತುಂಬ ನೋವಾಗಿ ಆಕ್ರೋಶಕ್ಕೆ ಇಳಿದಿದ್ದೀವಿ ನಾವು. ನಿನ್ನೆ ನಾನು ತೀನಂ ಶ್ರೀನಿವಾಸ್ ಅವರು ಕೂಡಿ ಮಾತಾಡಿ ಇದ್ರ ಬಗ್ಗೆ ಏನಾರು ಗಮನ ಹರಿಸಲೇಬೇಕು ಅನ್ನೋದಕ್ಕಾಗಿ ನಿನ್ನೆ ನಾವು ಪ್ರೋಸೆಸ್ ತಗೊಂಡದಕ್ಕೆ ಇವತ್ತು ಈ ಸ್ಥಿತಿ ಲೆವೆಲಿಗೆ ತಂದೆವು. DYSP ಸರ್ ಜೊತೆಗೆ ಕಾಂಟ್ರಾಕ್ಟರು ಮತ್ತು ಇಂಜಿನಿಯರ್ಸ್ಗಳು ಏನು ಹೇಳ್ಯಾರ ಅಂದರೆ 1 ತಿಂಗಳದೊಳಗೆ ಏನು ನಾವು ಮಿಕ್ಕಿ ಕಾಮಗಾರಿ ಉಳಿದೈತೋ ಅದನ್ನ ಕಂಪ್ಲೀಟ್ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ 1 ತಿಂಗಳೊಳಗೆ ಅವ್ರು ಮಾಡಿಕೊಡದೇ ಇದ್ರೆ ನಮ್ಮ ರೈತ ಸಂಘ ಮತ್ತು ಮಲೆನಾಡು ಹೋರಾಟ ನಮ್ಮ ಸ್ನೇಹಿತರು ಸೇರಿ ಎಲ್ಲ ನಾಗರಿಕರು ಸೇರಿ ಬೃಹತ್ ಹೋರಾಟನ ಮತ್ತೆ ಹಾಕಿಬೇಕಾಗತ್ತೆ, ರಸ್ತೆ ತಡೆ ಮಾಡ್ಬೇಕಾಗತ್ತೆ ಅಂತ ನನ್ನ ರೈತ ಸಂಘದ ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೈವೇ ಲಾಬಿ ನಡೀತಾ ಇದೆ, ರಿಟ್ ಹೋಗೋದು, ಮತ್ತೊಂದು ಹೋಗೋದು, ಒಂದು 5-6 ಜನ ಇದ್ದಾರೆ ಅವ್ರು ಸ್ವತ್ತು ಉಳಿಸ್ಕೊಳ್ಲಿಕ್ಕೆ. ಓಪನ್ ಆಗಿ ಹೇಳ್ತೀನಿ, ಪ್ರಶ್ನೆ ಲಾಬಿ ನಾವು ಸೋಲಿಕ್ಕಿಂತ ನೋಡ್ತಾ ಇದ್ದೀವಿ. ನನಗೆ 60 ಇಯರ್ಸ್, ನಾವು ಹೆಚ್ಚು ಕಡಿಮೆ 40-45 ವರ್ಷದಿಂದ ಈ ಲಾಬಿ ನೋಡ್ತಾ ಇದ್ವಿ. ಒಂದು 5 ಜನರಿಂದ ಅವರು ಕಟ್ಟಡ ಉಳಿಸ್ಕೊಳ್ಳಿಕ್ಕೆ, ಅವ್ರದ್ದು ಬಿಲ್ಡಿಂಗ್ ಉಳಿಸ್ಕೊಳ್ಳಿಕ್ಕೆ ಈ ಒಂದು ಪ್ರಭಾವ MP ಅವ್ರ ಮೇಲೆ ಅವರಿಗೆ ಕೆಲಸ ಮಾಡೋ ಇದಿದೆ, ಇಂಟ್ರೆಸ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ. MP ಅವ್ರು ಮಾಡ್ತಾರೆ, ಎಲ್ಲ ಈ ನಮ್ಮ ಪ್ರತಿನಿಧಿಗಳು ಸಾಗರದಲ್ಲಿ ನಮ್ಮ ಮಾನ್ಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಪ್ರಭಾವ ಬೀರಿ ಅವರಿಗೆ ಅಸಹಾಯಕರನ್ನ ಮಾಡಿ ಅವ್ರ ಕೈಕಾಲು ಹಿಡಿದು ಅವ್ರ ಹತ್ರ ಹೋಗಿ ಮಾಡಿರೋಂಥ ಹಲ್ಕ ಕೆಲಸ ಇದು ಈ ಒಂದು ಕಾಮಗಾರಿ. ಇವರು ಕೂಡ ಏನು ಮಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ವಾರ್ಷಿಕವಾಗಿ ನೀಡುತ್ತಿದ್ದ 2 ತುಟ್ಟಿ ಭತ್ಯೆ ನೀಡಲು ಸಾಧ್ಯವಾಗುತ್ತಿಲ್ಲ ಮತ್ತು ನಿವೃತ್ತಿ ವೇತನ, ಕುಟುಂಬ ಪಿಂಚಣಿ ಪರಿಷ್ಕರಣೆ ಕುರಿತು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಬುಧವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಸ ನಂಜುಂಡಸ್ವಾಮಿ, ಸಂಘದ ತಾಲೂಕು ಅಧ್ಯಕ್ಷ ಉಮೇಶ್ ಹಿರೇನೆಲ್ಲೂರು ಮಾತನಾಡಿದರು. ಸಂಘದ ಪ್ರಮುಖರಾದ ಸೋಮರಾಜ್, ಎ ಸಿದ್ದಾನಾಯ್ಕ್, SB ರಘುನಾಥ್, ಡಿ ಗಣಪತಪ್ಪ ಇನ್ನಿತರರು ಹಾಜರಿದ್ದರು. ಕೇಂದ್ರ ಸರ್ಕಾರ ಏನು ಮಾನ್ಯ ಆರ್ಥಿಕ ಸಚಿವರಾಗಿದ್ದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಲೋಕಸಭೆಯಲ್ಲಿ ನಿವೃತ್ತ ನೌಕರರ ಪೆನ್ಷನ್ನು ಮತ್ತು DA ಬಗ್ಗೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಿಲ್ಲಿಸೋದ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನೋದು ಈಗಾಗಲೇ ಸಾಕಷ್ಟು ಎಲ್ಲ ಕಡೆ ಸುದ್ದಿಯಾಗಿದೆ. ನಾವೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು, ನಿವೃತ್ತ ನೌಕರಿಗೆ ಕೊಡುವಂಥ ಪೆನ್ಷನ್ನು ಅದು ಯಾವುದೇ ಸರ್ಕಾರದ ಒಂದು ಗ್ರ್ಯಾಂಟ್ ಅಲ್ಲ. ನಾವು ಒಂದು ಸುಮಾರು 25, 30, 35, 40 ವರ್ಷಗಳ ಕಾಲ ಸರ್ಕಾರಿ ಸೇವೆ ಮಾಡಿದರ ಸಲುವಾಗಿ ಒಬ್ಬ ಮನುಷ್ಯ
ತನ್ನ ವಿಶ್ರಾಂತಿ ಜೀವನದಲ್ಲಿ ಒಂದು ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥಕ್ಕೋಸ್ಕರ ಆ ಒಂದು ನಿವೃತ್ತಿ ವೇತನವನ್ನು ಮತ್ತು ಕಾಲಕಾಲಕ್ಕೆ ಡಿಯನ್ನು ಕೊಡ್ತಕ್ಕಂಥದ್ದು. ನೋಡಿ, ಒಬ್ಬ ರಾಜಕಾರಣಿ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅಥವಾ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸದಸ್ಯ ಆದರೆ ಅವರು ಸದಸ್ಯರಾಗಿ ಪ್ರಮಾಣ ಪತ್ರ ಸ್ವೀಕಾರ ಮಾಡಿ ತಕ್ಷಣವೇ ಅವರು ಲೋಕಸಭೆ ಅಥವಾ ಯಾವುದಾದ್ರು ವಿಧಾನಸಭೆ ಡಿಸಾಲ್ವ್ ಆಯಿತು ಅಂದರೆ ಆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಇರೋ ತನಕನೂ ಕೂಡ ಪೆನ್ಷನ್ ಸಿಗುತ್ತೆ. ಅದಾದ ನಂತರ ಫ್ಯಾಮಿಲಿ ಪೆನ್ಷನ್ ಸಿಗುತ್ತೆ, ಮೆಡಿಕಲ್ ಸೌಲಭ್ಯ ಸಿಗುತ್ತೆ. ದುರಂತ ಅಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರಿ ನೌಕರರಿಗೂ ಕೂಡ ಬಹಳಷ್ಟು ತಾರತಮ್ಯ ಕೂಡ ಈ ಸಂದರ್ಭದಲ್ಲಿ. ಹಾಗಾಗಿ ನಮ್ಮ ಪ್ರಾರ್ಥನೆ ಇಷ್ಟೇ, ದಯಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಾಕಷ್ಟು ಒಳ್ಳೆಯ ಕೆಲಸಗಳು ಈ ದೇಶಕ್ಕೆ ಇಂದ ಆಗ್ತಾ ಇದೆ. ತಾವು ಈಗಾಗಲೇ ಇಡೀ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕೂಡ ಪಡೆದಿದ್ದೀರಾ. ಇಂಥ ಸಂದರ್ಭದಲ್ಲಿ ಯಾರು ವಯೋವೃದ್ಧರು ನೆಮ್ಮದಿಯಿಂದ ಬದುಕುವಂಥ ಈ ಸಂದರ್ಭದಲ್ಲಿ ಈ ನಿರ್ಮಲಾ ಸೀತಾರಾಮರವರು ಹೇಳಿರ್ತಕ್ಕಂಥದ್ದು ಮಾತು ಕೋಟಿ ಜನ ಏನು ಇವತ್ತು ನಿವೃತ್ತಿ ಸರ್ಕಾರಿ ನೌಕರರು ಬಹಳ ಆತಂಕದಲ್ಲಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿರೋದಿಲ್ಲ, ಕೆಲವರಿಗೆ ಮಕ್ಕಳು ಕೂಡ ಇರೋದಿಲ್ಲ, ಅಥವಾ ವಯೋವೃದ್ಧಿ ಸಂದರ್ಭದಲ್ಲಿ ಮಕ್ಕಳು ಕೂಡ ಅಕಾಲಿಕ ಮರಣಕ್ಕೆ ತುತ್ತಾಗಿರ್ತಾರೆ, ಗಂಡ ಹೆಂಡತಿ ಮಾತ್ರ ಜೀವನ ಮಾಡ್ತಾ ಇರ್ತಾರೆ. ಸೊ ಇವೆಲ್ಲ ಸಂಕಷ್ಟಗಳನ್ನು ಕೂಡ ಅರಿತು ಯಾವುದೇ ಸಂದರ್ಭದಲ್ಲಿ ಏನು ನೀವು ನಿವೃತ್ತ ಸರ್ಕಾರಿ ನೌಕರಿಗೆ ಕೊಡ್ತಾ ಇದ್ದೀರಾ ಡಿಎನ ಆಯಾ ಕಾಲಕ್ಕೆ ಕೊಡಬೇಕು. ಇನ್ನೊಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಏನಂದರೆ, ಕೇಂದ್ರ ಸರ್ಕಾರದ ಈ BSNL ಮತ್ತು ಬ್ಯಾಂಕ್ ಎಂಪ್ಲಾಯಿ ಮತ್ತು ಬೇರೆ ಬೇರೆ ನೌಕರಿಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇದೆ. ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿದೆ. ಅವರಿಗೆಲ್ಲ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇದೆ. ಈಗ ಯಾವುದೋ ದೊಡ್ಡ ಕಾಯಿಲೆಗಳಾಯಿತು ತಿಳ್ಕೊಳ್ಳಿ, ಇತ್ತೀಚೆಗೆ ನಿಮಗೆ ಗೊತ್ತಿರಲಿ ಕ್ಯಾನ್ಸರ್ ಬಹಳ ಭೀಕರವಾಗಿ ಹತ್ತಾ ಇದೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಸಂದರ್ಭ ಬರುತ್ತೆ. ಒಬ್ಬ ಸಾಮಾನ್ಯ ನೌಕರ ಖರ್ಚು ಮಾಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಈ ಕೇಂದ್ರ ಸರ್ಕಾರಿ ನೌಕರಿಗಾದರೆ ಅದು ರಿಯಂಬರ್ಸ್ಮೆಂಟ್ ಇದೆ, ಅದಕ್ಕೆ ಒಂದು ಇಂಜೆಕ್ಷನ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆದರೆ ರಾಜ್ಯ ಸರ್ಕಾರಿ ನೌಕರಿಗೆ ಅದು ಯಾವುದೇ ರೀತಿಯ ಫೆಸಿಲಿಟಿ ಕೂಡ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಈ ಡಿಎನೂ ಕೂಡ ನಿಲ್ಲಿಸಿ ಅಂತ ಹೇಳಿದರೆ ಭಾಳ ಆತಂಕದಲ್ಲಿ ಸರ್ಕಾರಿ ನೌಕರಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ನಿರ್ಮಲಾ ಸೀತಾರಾಮನ್ ಏನು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಅದಕ್ಕೆ ಯಾವ ಪಕ್ಷದವರು ಕೂಡ ಬೆಂಬಲ ಕೊಡಬಾರ್ದು. ನೀವು ಕೂಡ ಅದನ್ನು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವ ಮುಖಾಂತರ ಮತ್ತು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಸಾಗರ ತಾಲೂಕು ಘಟಕವೂ ಕೂಡ ಇವತ್ತು ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿ ನಾವು ಕಳೆದ ವರ್ಷ ಇದೇ ತಾರೀಕಿನಲ್ಲಿ ನಾವು ಒಂದು ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ವಿ. ಇಲ್ಲಿ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರದ ನೀತಿ ಏನಾಗಿದೆ ಅಂದರೆ, ಮುಂದಿನ ಪೆನ್ಷನ್ನೆಲ್ಲ ಕೊಡಬಾರ್ದು, DAಗಳನ್ನು ಕೊಡಬಾರ್ದು, ಹೆಚ್ಚುವರಿಯಾಗಿ ಏನನ್ನೂ ನಿವೃತ್ತ ನೌಕರಿಗೆ ಕೊಡಬಾರ್ದು ಅನ್ನೋ ಒಂದು ಆದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರದಲ್ಲಿ ಅದನ್ನು ಚರ್ಚೆಗೆ ಅಳವಡಿಸಿಕೊಂಡಿದ್ದಾರೆ. ಅದು ಕಳೆದ ವರ್ಷದಿಂದ ಅದು ನಡೀತಾ ಇದೆ. ಕಳೆದ ವರ್ಷ ನಾವು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೂ ಅದು ಇನ್ನೂ ನೆನೆಗುದಿಗೆ ಬಿದ್ದಿದ್ದರಿಂದ ಅದೇ ವಿಷಯವನ್ನು ಇಟ್ಟುಕೊಂಡು ಇದೊಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. AC ಮೂಲಕವಾಗಿ ನರೇಂದ್ರ ಮೋದಿಯವರಿಗೆ ಒಂದು ಪತ್ರವನ್ನು, ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಅದನ್ನು ನಾವು ಸ್ವೀಕರಿಸ್ಕೊಳ್ಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಬರೆದಿದ್ದೀವಿ. ಆ ಬೇಡಿಕೆಗಳನ್ನು ಈಡೇರೋ ಹಾಗೆ ಮಾಡಬೇಕು ಅನ್ನೋದು ನಮ್ಮ ವಿನಂತಿ ಆಗಿದೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.